ದೂರು ಹೇಳುವುದಾದರೆ ಯಾರಿಗೆ ಹೇಳಲಿ ಇಲ್ಲಿ? ಈ ನೋವು ನನ್ನದೇ, ನೋವು ಕೊಟ್ಟವರು ನನ್ನವರೇ. ಈ ನೋವನ್ನು ನಾವು ಸತ್ತ ಮೇಲೇ ಮರೆಯೋಕೆ ಆಗೋದು. ಯಾರು ತಾನೇ ತಲೆ ಬಾಗುವ ಧೈರ್ಯವನ್ನು ಹೊಂದಿರುತ್ತಾರೋ ಅವರು ಇಡೀ ಜಗತ್ತನ್ನು ಬಗ್ಗಿಸುವ ಶಕ್ತಿಯನ್ನು ಹೊಂದಿರ್ತಾರೆ. ಸುಮ್ಮನೆ ಯಾರು ಕೂಡ ಮೌನವಾಗಿರುವುದಿಲ್ಲ, ಏಕೆಂದರೆ ನೋವುಗಳನ್ನು ಹಂಚಿಕೊಳ್ಳೋಕೆ ಒಳ್ಳೆಯ ಹೃದಯ ಇನ್ನೂ ಸಿಕ್ಕಿಲ್ಲ. ಒಳ್ಳೆಯ ಹೃದಯ ಸಿಕ್ಕರೂ ಯೋಗ್ಯವಲ್ಲದ ನೋವುಗಳನ್ನು ಹಂಚಿಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಕೇವಲ ಒಡೆದು ಹೋದ ಜನಗಳಿಗೆ ಮಾತ್ರ ಗೊತ್ತಿರುತ್ತೆ ಒಡೆದು ಹೋಗುವವರ ನೋವು ಹೇಗಿರುತ್ತೆ ಅಂತ. ಯಾರನ್ನಾದರೂ ನೀವು ಕಾಳಜಿ ಮಾಡಬೇಕಾದ್ರೆ ಅಷ್ಟೇ ಕಾಳಜಿ ನಿಮ್ಮ ಬಗ್ಗೆ ಅವರು ಮಾಡಬೇಕು. ಇಲ್ಲದಿದ್ದರೆ ನಿಮ್ಮ ಅತಿಯಾದ ಕಾಳಜಿ ನಿಮ್ಮ ಮನಸ್ಸು ಶಾಂತಿಯನ್ನು ಹಾಳು ಮಾಡುತ್ತದೆ. ಮೋಸಗಾರರೊಂದಿಗೆ ಸಂಬಂಧ ಮಾಡುವುದಕ್ಕಿಂತ ನೀವು ಒಬ್ಬರೇ ಇರುವುದು ಒಳ್ಳೆಯದು. ಯಾಕಂದರೆ ನೀವು ಎಷ್ಟು ಒಂಟಿಯಾಗಿರುತ್ತೀರೋ ಸಂತೋಷವಾಗಿರುತ್ತೀರಿ. ಸಮಯ ತಿಳಿಸಿದೆ ಎಲ್ಲರ ನಿಜವನ್ನು. ಇಲ್ಲದೆ ಹೋದರೆ ನಮ್ಮವರು ಅಂತ ಅಂದುಕೊಂಡಿದ್ದ ನಾವು ನಮ್ಮ ಹಣೆ ಮೇಲೆ 3 ನಾಮ ಹಾಕಿ ಹೊರಟು ಹೋಗ್ತಾರೆ. ಕೆಲವೊಂದು ಸಲ ನಾವು ಎಷ್ಟು ಅದೃಷ್ಟಶಾಲಿಯಾಗಿರುತ್ತೀವಿ ಅಂತ ನಮಗೆ ಗೊತ್ತಿರುವುದಿಲ್ಲ, ಏಕೆಂದರೆ ಬೇರೆಯವರ ಅವಶ್ಯಕತೆ ಇದ್ದಾಗ ನಮ್ಮನ್ನು ಹೆಚ್ಚಾಗಿ ಬೆಳೆಸುತ್ತಾರೆ. ಮತ್ತೊಂದು ಸಲ ನಮ್ಮನ್ನು ಕರೆದುಕೊಂಡು ನಮ್ಮ ಕೆಲಸವನ್ನು ಮಾಡುವಾಗ ಆ ಕೆಲಸವಾಗಲಿಲ್ಲವೆಂದರೆ ನಮ್ಮನ್ನೇ ದುರಾದೃಷ್ಟ ಅನ್ನುವ ಜನರು ಇದ್ದೇ ಇರ್ತಾರೆ. ಈ ಜಗತ್ತು ನಡೆದಿರೋದು ಮತ್ತೊಬ್ಬರ ಮೇಲೆ ಅವಲಂಬಿತವಾಗಿ. ಸ್ನೇಹಿತರೆ, ಜೀವನದಲ್ಲಿ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ನಿಮ್ಮ ಜೊತೆ ಸಂತೋಷವಾಗಿರುವವರು ಯಾವಾಗಲಾದರೂ ಒಂದು ಸಲ ನಿಮ್ಮಿಂದ ನನ್ನ ಸಂತೋಷ ದೂರ ಆಯಿತು ಎಂದು ಹೇಳುತ್ತಾರೆ. ಆವಾಗ ನಿಮ್ಮ ಮನಸ್ಸಿಗೆ ಆಗುವ ಗಾಯಕ್ಕೆ ಮದ್ದೇ ಇಲ್ಲದಂತಾಗುತ್ತದೆ. ಯಾರನ್ನಾದರೂ ಬಯಸಿ ಬಿಡುವುದು ತುಂಬ ಸುಲಭ. ಯಾರನ್ನಾದರೂ ಬಿಟ್ಟ ನಂತರವೂ ಬಯಸಿದಾಗ ತಿಳಿಯುತ್ತೆ ಪ್ರೀತಿ ಅಂದರೆ ಏನು ಅಂತ. ಮನುಷ್ಯನಿಗೆ ತನ್ನ ಮುಖವಾಡವನ್ನು ಬದಲಾಯಿಸುವುದರಲ್ಲಿ ಅವನಷ್ಟು ಬುದ್ಧಿವಂತ ಯಾರೂ ಇರೋದಿಲ್ಲ. ಆದರೆ ಮನುಷ್ಯರು ಬಣ್ಣ ಬದಲಾಯಿಸುವುದಿಲ್ಲ ಎಂದು ಯಾರು ಹೇಳ್ತಾರೆ? ಅಂಥವರ ಮುಂದೆ ಅವರು ವಿರುದ್ಧವಾದಾಗ ಸತ್ಯವನ್ನು ಮಾತನಾಡಿ ನೋಡು, ಹೊಸ ಬಣ್ಣ ನಿನ್ನೆದುರೇ ಬದಲಾಗುತ್ತದೆ. ಜೀವನದಲ್ಲಿ ಯಾರು ನಮ್ಮನ್ನು ಎಂದುಕೊಳ್ಳಬೇಡಿ, ಏಕೆಂದರೆ ಮನುಷ್ಯ ಇಲ್ಲಿ ತನ್ನ ಅಗತ್ಯವಾಗಿ ಮಾತ್ರ ಪ್ರೀತಿಸುತ್ತಾನೆ. ಯಾರಿಗಾದರೂ ನೀವು ಮೋಸ ಮಾಡ್ತೀರಾ, ಆ ಮೋಸದಲ್ಲಿ ನೀವು ಜಯ ಗಳಿಸ್ತೀರಾ. ಆದರೆ ಒಂದಂತೂ ಸತ್ಯ, ನಿಮ್ಮ ಸೋಲಿನ ಮೊದಲನೇ ಮೆಟ್ಟಿಲವನ್ನು ನಿಮಗೆ ಗೊತ್ತಾಗದಂತೆ ಏರುತ್ತೀರಾ. ಆ ನಿಮಗೆ ಬರೋ ಒಂದು ಸೋಲು ನಿಮ್ಮ ಜೀವನವನ್ನೇ ಪಾತಾಳಕ್ಕೆ ದೂಕುತ್ತದೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಕೆಲಸ ಮಾಡುವ ಮುಂಚೆ 100 ಸಲ ಯೋಚನೆ ಮಾಡಬೇಕು ಅಂತ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಮೈ ಡಿಯರ್ ಫ್ರೆಂಡ್, ಕ್ಷಮೆಯನ್ನು ನಾವು ಪದೇ ಪದೇ ಕೇಳಬಹುದು, ಆದರೆ ನಂಬಿಕೆ ಅನ್ನುವ ಪದವನ್ನು ಉಳಿಸಿಕೊಳ್ಳೋಕ್ಕೆ ಬಹಳ ಕಷ್ಟಪಡಬೇಕಾಗುತ್ತದೆ. ನಿನಗೆ ತೊಂದರೆ ಆದಾಗ ಸಲಹೆ ನೀಡುವವರಿಗಿಂತ ಹೆಚ್ಚಾಗಿ ನಿನ್ನ ಬೆನ್ನು ಹಿಂದೆ ನಿಲ್ಲುವವನು ಮಾತ್ರ ಯಾವಾಗಲೂ ಒಳ್ಳೆಯ ಹೃದಯವನ್ನು ಹೊಂದಿರುತ್ತಾನೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.